ನಮಸ್ಕಾರಗಳು ಸ್ನೇಹಿತರ, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಜೀವನದಲ್ಲಿ ಎಲ್ಲರಿಗೂ ಒಂದು ಹಂತದಲ್ಲಿ ಪ್ರೀತಿ, ಆತ್ಮೀಯತೆ ಮತ್ತು ಒಬ್ಬರ ಬೆಂಬಲ ಅಗತ್ಯವಾಗುತ್ತದೆ. ಕೆಲವರಿಗೆ ಅದು ಮೊದಲ ಪ್ರಯತ್ನದಲ್ಲಿಯೇ ಸಿಗುತ್ತದೆ, ಆದರೆ ಕೆಲವರಿಗೆ ಅದನ್ನು ಪಡೆಯಲು ಎರಡನೇ ಅವಕಾಶ ಬೇಕಾಗುತ್ತದೆ. ಇಂದಿನ ನಮ್ಮ ಕತೆ 36 ವರ್ಷದ ಶ್ರೀದೇವಿ ಮೇಡಮ್ ಅವರದ್ದು ಆಗಿದೆ. ಅವರು ಬೆಂಗಳೂರು ಮೂಲದ ಈ ಮೇಡಮ್ ಒಮ್ಮೆ ಮದುವೆಯಾದವರು, ಆದರೆ ಜೀವನದಲ್ಲಿ ನಡೆದ ಘಟನೆಗಳು ಅವರ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸಿತು ಎಂದು ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇವರ ಹಿಂದಿನ ಮದುವೆಯ ಬಗ್ಗೆ ನಾವು ನೋಡಿದ್ರೆ ಅವರ ಮದುವೆ ಪ್ರಾರಂಭದಲ್ಲಿ ಚೆನ್ನಾಗಿತ್ತು, ಆದರೆ ಕಾಲದ ಹೊತ್ತಿನಲ್ಲಿ ಅಸಮಾಧಾನ, ಅಂತರ ಹಾಗೂ ಭಿನ್ನಾಭಿಪ್ರಾಯಗಳು ಹೆಚ್ಚುತ್ತಾ ಹೋಯಿತು. ಕೊನೆಗೆ ಪರಸ್ಪರ ಒಪ್ಪಿಗೆಯಿಂದ ಇಬ್ಬರು ಬೇರ್ಪಟ್ಟರು. ಮಕ್ಕಳಿಲ್ಲದ ಕಾರಣ ಅವರ ಜೀವನವನ್ನು ಮತ್ತೆ ಹತ್ತಿರದಿಂದ ಕಟ್ಟಿಕೊಳ್ಳುವ ಆಸೆಯನ್ನು ಉಳಿದುಕೊಂಡಿದೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ಇವರ ಕನಸುಗಳನ್ನು ನಾವು ನೋಡೋದಾದರೆ ವಿವಾಹ ವಿಚ್ಛೇದನದ ನಂತರ ಸಮಾಜದ ಕಣ್ಣು, ಸ್ನೇಹಿತರ ಮಾತು, ಕುಟುಂಬದ ಒತ್ತಡ ಇವೆಲ್ಲವನ್ನು ಅವರ ಧೈರ್ಯದಿಂದ ಎದುರಿಸಿದರು. ತಾವು ಕೆಲಸ ಮಾಡುತ್ತಿದ್ದ ಖಾಸಗಿ ಕಂಪನಿಯಲ್ಲಿ ದಿನ ರಾತ್ರಿ ಶ್ರಮಿಸಿ ತಮ್ಮನ್ನು ತಾವು ಸ್ವತಂತ್ರ ಮಹಿಳೆಯಾಗಿ ಬೆಳೆಸಿಕೊಂಡರು. ಹಾಗೆ ಮನಸ್ಸಿನೊಳಗೆ ಪ್ರೀತಿ, ನೆಮ್ಮದಿ, ಒಡನಾಟದ ಕೊರತೆಯಾದರೂ ಅವರು ಬದುಕನ್ನು ನಿಲ್ಲಿಸಲಿಲ್ಲ ಎಂದು ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇವರ ಭಾವನಾತ್ಮಕ ಸ್ಥಿತಿಯನ್ನು ನಾವು ನೋಡೋದಾದರೆ ಇಂದಿಗೆ ಶ್ರೀದೇವಿ ಮೇಡಮ್ ತನ್ನ ಜೀವನದಲ್ಲಿ ಮತ್ತೆ ಒಬ್ಬ ಒಳ್ಳೆಯ ಸಂಗಾತಿಯನ್ನು ಹುಡುಕಲು ಸಿದ್ಧರಾಗಿದ್ದಾರೆ. ಅವರ ಕಣ್ಣುಗಳಲ್ಲಿ ಮರುಮದುವೆಯ ಆಸೆ ಮಾತ್ರವಲ್ಲ, ಜೀವನವನ್ನು ಒಟ್ಟಿಗೆ ಅನುಭವಿಸುವ ಕನಸು ಕೂಡ ಇದೆ ಎಂದು ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಅವಳಿಗೆ ಬೇಕಾದಂತಹ ಆದರ್ಶ ಸಂಗಾತಿ ಈ ರೀತಿ ಇರಬೇಕು ಎಂದು ತಿಳಿಸಿಕೊಂಡಿದ್ದಾರೆ. ಅವರು ಬಯಸುವವರು ಮನಸ್ಸು ಇಚ್ಛೆ ಮಾತನಾಡುವುದಾದ ಹಾಗೆ ಗೌರವ ಕೊಡುವ, ಕುಟುಂಬ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ವ್ಯಕ್ತಿ ಎಂದು ಕೇಳಿಕೊಂಡಿದ್ದಾರೆ. ಅವನು ಮದುವೆಯಾದವನು ಪರವಾಗಿಲ್ಲ, ಅಥವಾ ವಿಧವೆಯಾದ ಬಳಿಕ ಬೇರ್ಪಟ್ಟವರಾಗಿರಬಹುದು. ವಯಸ್ಸು 35ರಿಂದ 45 ಒಳಗೆ ಇರಬೇಕು. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಇರುವವರು ಆದ್ಯತೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ನೈಜವಾದ ಮಾತುಗಳನ್ನು ನಾವು ನೋಡೋದಾದರೆ ಜೀವನದಲ್ಲಿ ನಗು ಕಳೆದುಕೊಳ್ಳುವಷ್ಟು ದೊಡ್ಡ ತಪ್ಪು ಬೇರೆ ಇಲ್ಲ ಎಂದು ಅವರು ನಂಬುತ್ತಾರೆ. ಅವರ ಮಾತು, ನನ್ನ ಜೊತೆ ನಗುವವನನ್ನು ನಾನು ಜೀವಮಾನವಿಡೀ ಪ್ರೀತಿಸುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಜೀವನದ ಗುರಿಗಳನ್ನು ನಾವು ನೋಡೋದಾದರೆ ಮುಂದಿನ 10 ವರ್ಷಗಳಲ್ಲಿ ತಮ್ಮ ಮನೆಯ ಶಾಂತಿಯನ್ನು ಕಾಪಾಡಿ ಒಟ್ಟಿಗೆ ಪ್ರವಾಸ ಮಾಡಿ ಹೊಸ ನೆನಪುಗಳನ್ನು ಕಟ್ಟಿಕೊಳ್ಳುವುದು ಅವರ ನಿಜವಾದ ಕನಸಾಗಿದೆ. ಅಂತಿಮ ಆಹ್ವಾನ: ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ, ನನ್ನ ಜೊತೆ ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳೋಣ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡಲಾಗುತ್ತದೆ. ಧನ್ಯವಾದಗಳು.